ಓಂ ಗಂ ಗಣಪತಯೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ವೆರಿ ಹ್ಯಾಂಡ್ಸಮ್ ಮತ್ತು ರಿಸರ್ವ್ಡ್, ಶೈ, ಕೂಲ್ ಆಗಿರುವಂತಹ ರಾಶಿ ಮಕರ ರಾಶಿ. ಮಕರ ರಾಶಿಯ ಪುರುಷರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಇವರ ಪಾಸಿಟಿವ್ ಮತ್ತು ನೆಗೆಟಿವ್ ಗುಣಗಳು ಯಾವ್ಯಾವುದು, ಇವರ ಬೆಸ್ಟ್ ಲಕ್ಕಿ ಕಲರ್ಸ್ ಯಾವುದು, ಇವರ ಜೀವನದಲ್ಲಿ ಹೆಚ್ಚು ಸಕ್ಸಸ್ಸನ್ನು ಪಡೆಯಲು ಕೊನೆಯಲ್ಲಿ ಒಂದು ಪರಿಹಾರವನ್ನು, ಉಪಾಯವನ್ನು ಹೇಳ್ಕೊಡ್ತೇನೆ. ನೀವು ಮಕರ ರಾಶಿಯ ಹುಡುಗರು ಅಥವಾ ಪುರುಷರಾಗಿದ್ದರೆ, ಅಥವಾ ಯಾರಾದರೂ ಹೆಣ್ಣು ಮಕ್ಕಳು ಈ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದು ನಿಮ್ಮ ತಂದೆ, ಅಣ್ಣ, ತಮ್ಮ, ಪತಿ, ಪ್ರೇಮಿ, ಸ್ನೇಹಿತರು ಯಾರಾದರೂ ಮಕರ ರಾಶಿಯವರು ಇದ್ದೇ ಇರ್ತಾರಲ್ವ, ಅವರ ಬಗ್ಗೆ ಇನ್ನಷ್ಟು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳಲು ಈ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಮಕರ ರಾಶಿಯ ಪುರುಷರು ತುಂಬ ರಿಸರ್ವ್ಡ್ ಆಗಿರ್ತಾರೆ, ತುಂಬ ಸೀರಿಯಸ್ ನೇಚರ್ ಅವರು, ಬಟ್ ಕೂಲ್ ಆಗಿರ್ತಾರೆ. ಹೊರಗಡೆಯಿಂದ ಇವರ ಔಟ್ಲುಕ್ ನೋಡಿದರೆ ಇವರು ತುಂಬ ಸಂಕೋಚ ಸ್ವಭಾವದವರು ಅನಿಸುತ್ತೆ. ಅಫ್ಕೋರ್ಸ್ ಇವರು ಸಂಕೋಚ ಸ್ವಭಾವದವರೇ, ಬಟ್ ಇವರ ಬೆಸ್ಟ್ ಫ್ರೆಂಡ್ ಸರ್ಕಲ್ ಜೊತೆ ಚೆನ್ನಾಗಿ ಬೆರೆತು ಮಾತನಾಡ್ತಾರೆ. ನೋಡಲು ಬಹಳ ಹ್ಯಾಂಡ್ಸಮ್ ಆಗಿರ್ತಾರೆ. ಮಕರ ರಾಶಿಯ ಪುರುಷರು ತನ್ನ ಕುಟುಂಬ, ಜೀವನ, ಸಂಗಾತಿ, ಹಣ, ಕೆಲಸಕ್ಕೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡುವವರಾಗಿರ್ತಾರೆ. ತನ್ನ ಲೈಫಲ್ಲಿ ಏನನ್ನಾದರೂ ಅಚೀವ್ಮೆಂಟ್ ಮಾಡುವ ಉದ್ದೇಶವನ್ನು ಇಟ್ಕೊಂಡಿರ್ತಾರೆ. ಆದ್ದರಿಂದ ಸದಾ ಹಾರ್ಡ್ ವರ್ಕ್ ಮಾಡ್ತಾನೆ ಇರ್ತಾರೆ. ವರ್ಕ್ ಈಸ್ ವರ್ಷಿಪ್ ಅನ್ನುವವರು, ಕಾಯಕವೇ ಕೈಲಾಸ ಎಂಬ ಮಾತಿಗೆ ಬದ್ಧವಾಗಿರ್ತಾರೆ. ತನ್ನ ಪ್ರೊಫೆಷನ್ ಇವರ ಫಸ್ಟ್ ಲವ್ ಅಂತಲೇ ಹೇಳ್ಬೋದು. ಇವರ ಫಸ್ಟ್ ವೈಫು ಸಹ ಪ್ರೊಫೆಷನ್ ಅಂತಲೇ ಹೇಳ್ಬಹುದು. ಪ್ರೊಫೆಷನ್ ನಂತರನೇ ಎಲ್ಲದಕ್ಕೂ ಇಂಪಾರ್ಟೆನ್ಸನ್ನು ಕೊಡ್ತಾರೆ. ಅಷ್ಟೊಂದು ಕೆಲಸಕ್ಕೆ ಮಹತ್ವವನ್ನು ಕೊಡುವವರು. ಸದಾ ಯಾವುದಾದರೂ ಒಂದು ಕೆಲಸದಲ್ಲಿ ತನ್ನನ್ನು ತಾನು ಬ್ಯುಸಿಯಾಗಿ ಇಟ್ಕೊಂಡಿರ್ತಾರೆ. ಇವರು ಕಠಿಣ ಪರಿಶ್ರಮಿಗಳು, ಸತತ ಪ್ರಯತ್ನದವರು. ತನ್ನ ಕೆಲಸದಲ್ಲಿ ಜಯ ಸಿಗುವವರೆಗೂ ತಾಳ್ಮೆಯಿಂದ ಸತತ ಪ್ರಯತ್ನವನ್ನು ಕೈಬಿಡದೆ ಮಾಡುವವರು. ಸಾಮಾನ್ಯವಾಗಿ ಜೀವನದ ಸಾಧನೆಯ ವಿಷಯದಲ್ಲಿ 12 ರಾಶಿಗಳಲ್ಲಿ ಹೋಲಿಸಿದರೆ ಮಕರ ರಾಶಿಯವರು ಕನಿಷ್ಠ ಮತ್ತು ಗರಿಷ್ಠ ಮಟ್ಟದಲ್ಲಿರ್ತಾರೆ. ಇವರು ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ. ತನ್ನ ಜೀವನದಲ್ಲಿ ಹೆಸರು ಮತ್ತು ಪ್ರಸಿದ್ಧಿ ಪಡೆಯುವ ಆಸೆಗಳನ್ನು ಇಟ್ಕೊಂಡಿರ್ತಾರೆ. ಏಕಾಂತವಾಗಿರಲು ಬಯಸ್ತಾರೆ. ಯಾವುದೇ ಡಿಸಿಷನ್ ತಗೊಳ್ಳುವಾಗ ಒಬ್ಬರೇ ತನ್ನಷ್ಟಕ್ಕೆ ತಾನೇ ಯೋಚನೆ ಮಾಡಿ ಸ್ವಯಂ ನಿರ್ಧಾರಗಳನ್ನು ತೆಗೆದುಕೊಳ್ತಿರ್ತಾರೆ. ನಿಜವಾದ ಸ್ನೇಹಿತರಿಗೆ ನಿಜವಾದ ಸ್ನೇಹವನ್ನು ತೋರಿಸ್ತಾರೆ. ಇವರ ಸ್ನೇಹ ಮತ್ತು ವಿಶ್ವಾಸವನ್ನು ಗಳಿಸುವುದು ಅಷ್ಟು ಸುಲಭದ ಮಾತಲ್ಲ, ಬಹಳ ಕಷ್ಟ. ಲಿಮಿಟೆಡ್ ಫ್ರೆಂಡ್ ಸರ್ಕಲನ್ನು ಇಟ್ಕೊಂಡಿರ್ತಾರೆ. ನಿಜವಾದ ಸ್ನೇಹಿತರಿಗೆ ಸಹಾಯವನ್ನು ಮಾಡುವವರಾಗಿರ್ತಾರೆ. ಮಕರ ರಾಶಿಯವರು ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ಆಗಿರ್ತಾರೆ. ತನ್ನ ಕುಟುಂಬದವರನ್ನು, ತಾನು ಹುಟ್ಟಿದ ಊರನ್ನು, ತನ್ನ ಬಾಲ್ಯದ ನೆನಪುಗಳನ್ನು ಬಹಳ ಪ್ರೀತಿಸುತ್ತಾರೆ. ಎಂದಿಗೂ ಮರೆಯೋದಿಲ್ಲ ಇವುಗಳನ್ನು. ತನ್ನ ಕುಟುಂಬದವರಿಗೆ ಹಣವನ್ನು ಉಳಿಸಬೇಕು, ತನ್ನ ಭವಿಷ್ಯದ ಜೀವನಕ್ಕಾಗಿ ಹಣವನ್ನು ಉಳಿತಾಯ ಮಾಡುವವರಾಗಿರ್ತಾರೆ. ಹಣಕ್ಕೆ ಹೆಚ್ಚು ಬೆಲೆ ಮತ್ತು ಗೌರವವನ್ನು ಕೊಡ್ತಾರೆ ಇವರು. ಆದ್ದರಿಂದ ಹಣವನ್ನು ಬೇಕಾಬಿಟ್ಟಿ ಖರ್ಚು ಮಾಡೋದಿಲ್ಲ. ಅನ್ನೆಸೆಸರಿ ಥಿಂಗ್ಸ್ಗಳನ್ನು ಶಾಪಿಂಗ್ ಮಾಡೋದಿಲ್ಲ. ತನಗೆ ಮತ್ತು ತನ್ನ ಫ್ಯಾಮಿಲಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನೇ ಖರೀದಿಯನ್ನು ಮಾಡ್ತಾರೆ. ಮಕರ ರಾಶಿಯವರು ತುಂಬ ಸಮಯ ಪ್ರಜ್ಞೆ ಉಳ್ಳವರು, ವೆರಿ ಡಿಸಿಪ್ಲಿನ್ಡ್ ಆಗಿರ್ತಾರೆ. ಯಾರಿಗಾದರೂ ಹೇಳಿದ್ರೆ 4 ಗಂಟೆಗೆ ಬರ್ತೀನಿ ಅಂತ, ಕರೆಕ್ಟಾಗಿ 4 ಗಂಟೆ 1 ನಿಮಿಷ ಆ ಕಡೆನೂ ಇರಲ್ಲ, ಈ ಕಡೆನೂ ಇರಲ್ಲ, ಕರೆಕ್ಟ್ 4 ಗಂಟೆಗೆ ಅಲ್ಲಿರ್ತಾರೆ. ತುಂಬ ಪಂಕ್ಚುಯಾಲಿಟಿ ಮೇಂಟೈನ್ ಮಾಡ್ತಾರೆ. ಮಕರ ರಾಶಿಯವರು ತನ್ನ ಜೀವನ ಸಂಗಾತಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಾರೆ. ಇವರ ಲೈಫ್ ಪಾರ್ಟ್ನರ್ಗೆ ತುಂಬ ರಿಸ್ಟ್ರಿಕ್ಷನ್ ಮಾಡೋದಿಲ್ಲ, ತುಂಬ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಾರೆ. ಆದರೆ ಸುಳ್ಳು ಹೇಳಿದರೆ ಸಹಿಸುವುದಿಲ್ಲ, ಯಾಕಂದರೆ ಇವರು ನ್ಯಾಯಪ್ರಿಯರಾಗಿರ್ತಾರೆ. ತನ್ನ ಜೀವನ ಸಂಗಾತಿಯು ಸುಳ್ಳನ್ನು ಹೇಳಬಾರದು ಎಂದು ಅಪೇಕ್ಷಿಸುತ್ತಾರೆ. ತನ್ನ ಮೌಲ್ಯಗಳನ್ನು, ಪರಂಪರೆಗಳನ್ನು, ಧಾರ್ಮಿಕತೆಯನ್ನು ತುಂಬ ಗೌರವಿಸುತ್ತಾರೆ. ಇವರು ಆ ರೀತಿ ಕೆಲಸ ಮಾಡಬೇಕು, ಇದೇ ರೀತಿ ಕೆಲಸ ಮಾಡಬೇಕು ಅಂತ ಚೂಸಿ ಆಗಿರೋದಿಲ್ಲ. ಸಿಕ್ಕಿರುವ ಕೆಲಸವನ್ನು ಮಾಡುವಂತಹ ಕರ್ಮ ಪ್ರಧಾನ ರಾಶಿಯವರು. ಮಕರ ರಾಶಿಯ ಪುರುಷರು ಬೇರೆಯವರ ಮನಸ್ಸಿನ ಭಾವನೆಗಳನ್ನು ಗ್ರಹಿಸುತ್ತಾರೆ. ಅಂದರೆ ಇವರಲ್ಲಿ ಒಂದು 6th ಸೆನ್ಸ್, ಇಂಟ್ಯೂಷನ್ ಪವರ್ ಚೆನ್ನಾಗಿರುತ್ತದೆ. ತನ್ನ ಎದುರುಗಡೆ ಇರುವಂತಹ ವ್ಯಕ್ತಿ ಏನನ್ನು ಯೋಚನೆ ಮಾಡ್ತಾ ಇದ್ದಾರೆ, ಅವರು ಹೇಗೆ ಏನು ಅಂತ ಕರೆಕ್ಟಾಗಿ ಅನಲೈಸ್ ಮಾಡುವಂತಹ ಪವರ್ ಇವರಲ್ಲಿರುತ್ತೆ. ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಒಂದು ಪ್ಲ್ಯಾನನ್ನು ರೆಡಿ ಮಾಡ್ಕೊಳ್ತಾರೆ. ಆ ನಂತರನೇ ಆ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಮಕರ ರಾಶಿಯ ಪುರುಷರು ತನ್ನ ಭಾವನೆಗಳನ್ನು ಯಾರ ಬಳಿಯೂ ವ್ಯಕ್ತಪಡಿಸೋದಿಲ್ಲ. ತನ್ನ ಮನಸ್ಸಿನ ಭಾವನೆಗಳನ್ನು ತನ್ನಲ್ಲಿಯೇ ಮುಚ್ಚಿಟ್ಕೊಂಡಿರ್ತಾರೆ. ತನ್ನ ಫೀಲಿಂಗ್ಸ್ನ ಅಷ್ಟು ಬೇಗ ಯಾರ ಮುಂದೆನೂ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ತನ್ನ ಜೀವನದಲ್ಲಿ ಜವಾಬ್ದಾರಿಗಳನ್ನು ಬಹಳ ಚೆನ್ನಾಗಿ ನಿಭಾಯಿಸುವವರಾಗಿರ್ತಾರೆ. ಪ್ರತಿಯೊಂದು ಕೆಲಸವನ್ನು ನಿಸ್ವಾರ್ಥ ಭಾವನೆಯಿಂದ ಮಾಡ್ತಾರೆ.
ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡದೆ ಪ್ರತಿಯೊಂದು ಕೆಲಸವನ್ನು ಮಾಡುವವರಾಗಿರ್ತಾರೆ. ಏಕಾಗ್ರತೆಯ ಶಕ್ತಿ ಉಳ್ಳವರು. ಮಕರ ರಾಶಿಯವರು ಸ್ವಲ್ಪ ಹಠವಾದಿಗಳು. ಯಾರ ಮಾತನ್ನು ಕೇಳೋದಿಲ್ಲ ಇವರು. ಯಾರನ್ನು ನಂಬುವುದಿಲ್ಲ ಅಷ್ಟು ಬೇಗ. ಅನುಮಾನ ಪ್ರವೃತ್ತಿ ಇವರಲ್ಲಿ ಇದ್ದೇ ಇರುತ್ತೆ. ಇವರು ಮೇಲ್ನೋಟಕ್ಕೆ ಕೋಪಿಷ್ಠರಂತೆ ಕಂಡರೂ ಮನಸ್ಸಿನಿಂದ ಬಹಳ ಒಳ್ಳೆಯವರಾಗಿರ್ತಾರೆ. ಮಕರ ರಾಶಿಯ ಬೆಸ್ಟ್ ಲಕ್ಕಿ ಕಲರ್ಸ್ ಅಂದರೆ ಬ್ರೌನ್ ಕಲರ್, ಬ್ಲೂ, ಬ್ಲ್ಯಾಕ್ ಕಲರ್. ಬೆಸ್ಟ್ ಲಕ್ಕಿ ನಂಬರ್ ಅಂದರೆ 1, 4, 8, 10, 13, 17, 19, 22, 26. ಮಕರ ರಾಶಿಯ ಪುರುಷರು ಧೂಮಪಾನ ಮತ್ತು ಮದ್ಯಪಾನವನ್ನು ಮಾಡಿದರೆ ಇವರ ಸಾಲಗಳು, ರೋಗಬಾಧೆಗಳು ಹೆಚ್ಚಾಗುತ್ತವೆ. ಯಾಕಂದರೆ ಮಕರ ರಾಶಿಗೆ ಅಧಿಪತಿ ಶನಿ ಗ್ರಹ. ಶನಿ ಪ್ರಧಾನ ರಾಶಿಯಾದ್ದರಿಂದ ಧೂಮಪಾನ, ಮದ್ಯಪಾನಗಳಿಂದ ಇವರು ದೂರ ಇರಬೇಕಾಗುತ್ತೆ. ಮಕರ ರಾಶಿಯವರಿಗೆ ತನ್ನ ಜೀವನದಲ್ಲಿ ಹೆಚ್ಚು ಸಕ್ಸಸ್ ಸಿಗಲು, ತನ್ನ ಕಷ್ಟ ಮತ್ತು ಅವಮಾನಗಳಿಂದ ಹೊರಗಡೆ ಬರಲು ಶನಿವಾರದಂದು ಕಪ್ಪು ಎಳ್ಳು ಮತ್ತು ಛತ್ರಿ, ಕಪ್ಪು ಉದ್ದಿನ ಕಾಳನ್ನು ಈ ಮೂರರಲ್ಲಿ ಒಂದನ್ನು ದಾನ ಮಾಡಿ ಶಿವನನ್ನು ಹೆಚ್ಚು ಆರಾಧನೆ ಮಾಡಬೇಕಾಗುತ್ತೆ ನೀವು. ಶನಿವಾರದ ದಿನ ಅರಳಿ ವೃಕ್ಷದ ಬಳಿ 2 ಎಳ್ಳೆಣ್ಣೆಯಿಂದ ಮಾಡಿದಂತಹ ದೀಪವನ್ನು, ಅಂದರೆ 2 ಮಣ್ಣಿನ ದೀಪದಲ್ಲಿ ಎಳ್ಳೆಣ್ಣೆಯನ್ನು ತುಂಬಿಸಿ ಹಚ್ಚಬೇಕಾಗುತ್ತೆ. ಪ್ರತಿ 6 ತಿಂಗಳಿಗೊಮ್ಮೆ ಒಂದು ಕಬ್ಬಿಣದ ಬಾಣಲೆ ತಗೊಳ್ಳಿ. ಅದರಲ್ಲಿ ಎಳ್ಳೆಣ್ಣೆಯನ್ನು ತುಂಬಿಸಿ ನಿಮ್ಮ ಮುಖದ ಪ್ರತಿಬಿಂಬವನ್ನು ಆ ಎಳ್ಳೆಣ್ಣೆಯಲ್ಲಿ ನೋಡಬೇಕಾಗುತ್ತೆ. ಅಂದರೆ ನಿಮ್ಮ ಫೇಸ್ದು ರಿಫ್ಲೆಕ್ಷನ್ ಆ ಎಣ್ಣೆಯಲ್ಲಿ ಕಾಣಬೇಕು. ಆ ರೀತಿ ನೀವು ನೋಡಿಬಿಟ್ಟು ಆ ಎಳ್ಳೆಣ್ಣೆಯನ್ನು ಬಾಣಲೆ ಸಮೇತವಾಗಿ ಶನಿದೇವರ ದೇವಸ್ಥಾನಕ್ಕೆ ದಾನ ಮಾಡಿ. ಹೀಗೆ ಮಾಡುವುದರಿಂದ ನಿಮ್ಮ ಕಷ್ಟಗಳು, ಅವಮಾನಗಳು ಕಡಿಮೆಯಾಗಿ ನಿಮ್ಮ ಜೀವನದಲ್ಲಿ ಬಹಳ ಅಭಿವೃದ್ಧಿ ಮತ್ತು ಯಶಸ್ಸನ್ನು ಆ ಶನಿದೇವರು ಖಂಡಿತವಾಗಿಯೂ ಕರುಣಿಸುತ್ತಾರೆ. ಇವಿಷ್ಟು ವಿಚಾರಗಳು ಮಕರ ರಾಶಿ ಪುರುಷರ ರಹಸ್ಯ ಗುಣಗಳಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.